ಗಾಳಿಗೆ ಹೆಸರುವಾಸಿಯಾಗಿದ್ದಂತ ವಿಜಯಪುರ ಈಗ ಉಸಿರಾಡೋದಕ್ಕೂ ಕೂಡ ತೊಂದರೆ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಳಿಯೆಲ್ಲ ವಿಷಪೂರಿತವಾಗಿರುವಂತದ್ದು, ಘನತ್ಯಾಜ್ಯ ವಸ್ತುಗಳು, ಪ್ಲಾಸ್ಟಿಕ್ ಬೆಂಕಿಯಿಂದ ವಿಷಪೂರಿತ ಹೊಗೆ ಬರ್ತಾ ಇದೆ. ತಕ್ಷಣವೇ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವೇ ನೋಡಿ. ಇತ್ತೀಚೆಗೆ ವಿಜಯಪುರ ನಗರ ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿತ್ತು. ಈಗ ಒಂದು ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಕಲುಷಿತ ಗಾಳಿಯನ್ನ ನಗರದೆಲ್ಲೆಡೆ ಬರ್ತಾ ಇದೆ. ತಾವಿಲ್ಲಿ ನೋಡಬಹುದು, ಇದು ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ. ಇಡೀ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಸವನ್ನ ಇಲ್ಲಿಯೇ ಸಂಗ್ರಹಣೆ ಮಾಡಲಾಗುತ್ತೆ. ಏನು ಅಧಿಕಾರಿಗಳು ಸರಿಯಾಗಿ ಏನು ಮೇಂಟೆನೆನ್ಸ್ ಮಾಡದೇ ಕಾರಣದಿಂದಾಗಿ ಘನತ್ಯಾಜ್ಯ ಏನು ಕಸ ಏನಿದೆ ಇದಕ್ಕೆ ಒಂದು ಬೆಂಕಿ ಹಚ್ಚಿರೋ ಕಾರಣದಿಂದಾಗಿ ಇಡೀ ಒಂದು ವಾತಾವರಣವೇ ಒಂದು ಕಲುಷಿತವಾಗಿದೆ. ಪ್ರತಿ ಏನು ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಕೂಡ ಈ ಒಂದು ದಟ್ಟವಾದ ವಿಷಯುಕ್ತವಾದ ಹೊಗೆ ಆವರಿಸಿದೆ ಅಂತ ಹೇಳ್ಬೋದು. ಏನು ಇಲ್ಲಿ ದೆಹಲಿಗಿಂತಲೂ ಅಧಿಕ ಒಂದು ವಿಷಗಾಳಿ ಹರಡ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಸುಡ್ತಾ ಇರೋದು ಪ್ಲಾಸ್ಟಿಕ್ ಪದಾರ್ಥಗಳು. ಹೀಗೆ ಈ ಒಂದು ಹೊಗೆ ಜನರ ಒಂದು ಶ್ವಾಸಕೋಶಕ್ಕೆ ಹೋಗಿ ಸಾಕಷ್ಟು ತೊಂದರೆ ಆಗುವಂತ ಒಂದು ಸಂದರ್ಭ ಇದೆ. ಮಹಾನಗರ ಪಾಲಿಕೆ ಏನು ಅಧಿಕಾರಿಗಳು ಇದನ್ನ ಸಮರ್ಥವಾಗಿ ನಿಭಾಯಿಸದೇ ಇರೋದ್ರಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ವಿಜಯಪುರದಲ್ಲಿ ಏನು ಇಂಡಿಯಾ ಹೋಗೋ ಹೆದ್ದಾರಿಯಲ್ಲಿ ಯಾವುದೇ ಒಂದು ಎದುರಿಗೆ ಬರ್ತಕ್ಕಂಥ ವಾಹನಗಳ ಕಾಣಿಸದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಯಾದ ನಿರ್ವಹಣೆ ಮಾಡಿ ಏನು ಹಾರತಕ್ಕಂಥ ವಿಷಯುಕ್ತ ಹೊಗೆಯನ್ನ ನಿಯಂತ್ರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿದ್ದಂತ ವಿಜಯಪುರ ಈಗ ಉಸಿರಾಡೋದಕ್ಕೂ ಕೂಡ ತೊಂದರೆ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಳಿಯೆಲ್ಲ ವಿಷಪೂರಿತವಾಗಿರುವಂತದ್ದು, ಘನತ್ಯಾಜ್ಯ ವಸ್ತುಗಳು, ಪ್ಲಾಸ್ಟಿಕ್ ಬೆಂಕಿಯಿಂದ ವಿಷಪೂರಿತ ಹೊಗೆ ಬರ್ತಾ ಇದೆ. ತಕ್ಷಣವೇ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವೇ ನೋಡಿ. ಇತ್ತೀಚೆಗೆ ವಿಜಯಪುರ ನಗರ ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿತ್ತು. ಈಗ ಒಂದು ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಕಲುಷಿತ ಗಾಳಿಯನ್ನ ನಗರದೆಲ್ಲೆಡೆ ಬರ್ತಾ ಇದೆ. ತಾವಿಲ್ಲಿ ನೋಡಬಹುದು, ಇದು ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ. ಇಡೀ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಸವನ್ನ ಇಲ್ಲಿಯೇ ಸಂಗ್ರಹಣೆ ಮಾಡಲಾಗುತ್ತೆ. ಏನು ಅಧಿಕಾರಿಗಳು ಸರಿಯಾಗಿ ಏನು ಮೇಂಟೆನೆನ್ಸ್ ಮಾಡದೇ ಕಾರಣದಿಂದಾಗಿ ಘನತ್ಯಾಜ್ಯ ಏನು ಕಸ ಏನಿದೆ ಇದಕ್ಕೆ ಒಂದು ಬೆಂಕಿ ಹಚ್ಚಿರೋ ಕಾರಣದಿಂದಾಗಿ ಇಡೀ ಒಂದು ವಾತಾವರಣವೇ ಒಂದು ಕಲುಷಿತವಾಗಿದೆ. ಪ್ರತಿ ಏನು ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಕೂಡ ಈ ಒಂದು ದಟ್ಟವಾದ ವಿಷಯುಕ್ತವಾದ ಹೊಗೆ ಆವರಿಸಿದೆ ಅಂತ ಹೇಳ್ಬೋದು. ಏನು ಇಲ್ಲಿ ದೆಹಲಿಗಿಂತಲೂ ಅಧಿಕ ಒಂದು ವಿಷಗಾಳಿ ಹರಡ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಸುಡ್ತಾ ಇರೋದು ಪ್ಲಾಸ್ಟಿಕ್ ಪದಾರ್ಥಗಳು. ಹೀಗೆ ಈ ಒಂದು ಹೊಗೆ ಜನರ ಒಂದು ಶ್ವಾಸಕೋಶಕ್ಕೆ ಹೋಗಿ ಸಾಕಷ್ಟು ತೊಂದರೆ ಆಗುವಂತ ಒಂದು ಸಂದರ್ಭ ಇದೆ. ಮಹಾನಗರ ಪಾಲಿಕೆ ಏನು ಅಧಿಕಾರಿಗಳು ಇದನ್ನ ಸಮರ್ಥವಾಗಿ ನಿಭಾಯಿಸದೇ ಇರೋದ್ರಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ವಿಜಯಪುರದಲ್ಲಿ ಏನು ಇಂಡಿಯಾ ಹೋಗೋ ಹೆದ್ದಾರಿಯಲ್ಲಿ ಯಾವುದೇ ಒಂದು ಎದುರಿಗೆ ಬರ್ತಕ್ಕಂಥ ವಾಹನಗಳ ಕಾಣಿಸದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಯಾದ ನಿರ್ವಹಣೆ ಮಾಡಿ ಏನು ಹಾರತಕ್ಕಂಥ ವಿಷಯುಕ್ತ ಹೊಗೆಯನ್ನ ನಿಯಂತ್ರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿದ್ದಂತ ವಿಜಯಪುರ ಈಗ ಉಸಿರಾಡೋದಕ್ಕೂ ಕೂಡ ತೊಂದರೆ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಳಿಯೆಲ್ಲ ವಿಷಪೂರಿತವಾಗಿರುವಂತದ್ದು, ಘನತ್ಯಾಜ್ಯ ವಸ್ತುಗಳು, ಪ್ಲಾಸ್ಟಿಕ್ ಬೆಂಕಿಯಿಂದ ವಿಷಪೂರಿತ ಹೊಗೆ ಬರ್ತಾ ಇದೆ. ತಕ್ಷಣವೇ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಳ್ಳಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವೇ ನೋಡಿ. ಇತ್ತೀಚೆಗೆ ವಿಜಯಪುರ ನಗರ ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿತ್ತು. ಈಗ ಒಂದು ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಕಲುಷಿತ ಗಾಳಿಯನ್ನ ನಗರದೆಲ್ಲೆಡೆ ಬರ್ತಾ ಇದೆ. ತಾವಿಲ್ಲಿ ನೋಡಬಹುದು, ಇದು ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ. ಇಡೀ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಸವನ್ನ ಇಲ್ಲಿಯೇ ಸಂಗ್ರಹಣೆ ಮಾಡಲಾಗುತ್ತೆ. ಏನು ಅಧಿಕಾರಿಗಳು ಸರಿಯಾಗಿ ಏನು ಮೇಂಟೆನೆನ್ಸ್ ಮಾಡದೇ ಕಾರಣದಿಂದಾಗಿ ಘನತ್ಯಾಜ್ಯ ಏನು ಕಸ ಏನಿದೆ ಇದಕ್ಕೆ ಒಂದು ಬೆಂಕಿ ಹಚ್ಚಿರೋ ಕಾರಣದಿಂದಾಗಿ ಇಡೀ ಒಂದು ವಾತಾವರಣವೇ ಒಂದು ಕಲುಷಿತವಾಗಿದೆ. ಪ್ರತಿ ಏನು ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಕೂಡ ಈ ಒಂದು ದಟ್ಟವಾದ ವಿಷಯುಕ್ತವಾದ ಹೊಗೆ ಆವರಿಸಿದೆ ಅಂತ ಹೇಳ್ಬೋದು. ಏನು ಇಲ್ಲಿ ದೆಹಲಿಗಿಂತಲೂ ಅಧಿಕ ಒಂದು ವಿಷಗಾಳಿ ಹರಡ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಸುಡ್ತಾ ಇರೋದು ಪ್ಲಾಸ್ಟಿಕ್ ಪದಾರ್ಥಗಳು. ಹೀಗೆ ಈ ಒಂದು
ಹೊಗೆ ಜನರ ಒಂದು ಶ್ವಾಸಕೋಶಕ್ಕೆ ಹೋಗಿ ಸಾಕಷ್ಟು ತೊಂದರೆ ಆಗುವಂತ ಒಂದು ಸಂದರ್ಭ ಇದೆ. ಮಹಾನಗರ ಪಾಲಿಕೆ ಏನು ಅಧಿಕಾರಿಗಳು ಇದನ್ನ ಸಮರ್ಥವಾಗಿ ನಿಭಾಯಿಸದೇ ಇರೋದ್ರಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ವಿಜಯಪುರದಲ್ಲಿ ಏನು ಇಂಡಿಯಾಗೆ ಹೋಗೋ ಹೆದ್ದಾರಿಯಲ್ಲಿ ಯಾವುದೇ ಒಂದು ಎದುರಿಗೆ ಬರ್ತಕ್ಕಂಥ ವಾಹನಗಳ ಕಾಣಿಸದೇ ಇರತಕ್ಕಂತ ಪರಿಸ್ಥಿತಿ ಇದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಯಾದ ನಿರ್ವಹಣೆ ಮಾಡಿ ಏನು ಹರಡ್ತಕ್ಕಂತ ವಿಷಯುಕ್ತ ಹೊಗೆಯನ್ನ ನಿಯಂತ್ರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿದ್ದಂತ ವಿಜಯಪುರ ಈಗ ಉಸಿರಾಡೋದಕ್ಕೂ ಕೂಡ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಳಿಯೆಲ್ಲ ವಿಷಪೂರಿತವಾಗಿರುವಂತದ್ದು, ಘನತ್ಯಾಜ್ಯ ವಸ್ತುಗಳು, ಪ್ಲಾಸ್ಟಿಕ್ ಬೆಂಕಿಯಿಂದ ವಿಷಪೂರಿತ ಹೊಗೆ ಬರ್ತಾ ಇದೆ. ತಕ್ಷಣವೇ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವೇ ನೋಡಿ. ಇತ್ತೀಚೆಗೆ ವಿಜಯಪುರ ನಗರ ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿತ್ತು. ಈಗ ಒಂದು ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಕಲುಷಿತ ಗಾಳಿಯನ್ನ ನಗರದೆಲ್ಲೆಡೆ ಬರ್ತಾ ಇದೆ. ತಾವಿಲ್ಲಿ ನೋಡಬಹುದು, ಇದು ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ. ಇಡೀ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಸವನ್ನ ಇಲ್ಲಿಯೇ ಸಂಗ್ರಹಣೆ ಮಾಡಲಾಗುತ್ತೆ. ಏನು ಅಧಿಕಾರಿಗಳು ಸರಿಯಾಗಿ ಏನು ಮೇಂಟೆನೆನ್ಸ್ ಮಾಡದೆ ಕಾರಣದಿಂದಾಗಿ ಘನತ್ಯಾಜ್ಯ ಏನು ಕಸ ಏನಿದೆ ಇದಕ್ಕೆ ಒಂದು ಬೆಂಕಿ ಹಚ್ಚಿರೋ ಕಾರಣದಿಂದಾಗಿ ಇಡೀ ಒಂದು ವಾತಾವರಣವೇ ಒಂದು ಕಲುಷಿತವಾಗಿದೆ. ಪ್ರತಿ ಏನು ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಕೂಡ ಈ ಒಂದು ದಟ್ಟವಾದ ವಿಷಯುಕ್ತವಾದ ಹೊಗೆ ಆವರಿಸಿದೆ ಅಂತ ಹೇಳ್ಬೋದು. ಏನು ಇಲ್ಲಿ ದೆಹಲಿಗಿಂತಲೂ ಅಧಿಕ ಒಂದು ವಿಷಗಾಳಿ ಹರಡ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಸುಡ್ತಾ ಇರೋದು ಪ್ಲಾಸ್ಟಿಕ್ ಪದಾರ್ಥಗಳು. ಹೀಗೆ ಈ ಒಂದು ಹೊಗೆ ಜನರ ಒಂದು ಶ್ವಾಸಕೋಶಕ್ಕೆ ಹೋಗಿ ಸಾಕಷ್ಟು ತೊಂದರೆ ಆಗುವಂತ ಒಂದು ಸಂದರ್ಭ ಇದೆ. ಮಹಾನಗರ ಪಾಲಿಕೆ ಏನು ಅಧಿಕಾರಿಗಳು ಇದನ್ನ ಸಮರ್ಥವಾಗಿ ನಿಭಾಯಿಸದೇ ಇರೋದ್ರಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ವಿಜಯಪುರದಲ್ಲಿ ಏನು ಇಂಡಿಯಾಗೆ ಹೋಗೋ ಹೆದ್ದಾರಿಯಲ್ಲಿ ಯಾವುದೇ ಒಂದು ಎದುರಿಗೆ ಬರ್ತಕ್ಕಂಥ ವಾಹನಗಳ ಕಾಣಿಸದೇ ಇರತಕ್ಕಂತ ಪರಿಸ್ಥಿತಿ ಇದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಯಾದ ನಿರ್ವಹಣೆ ಮಾಡಿ ಏನು ಹರಡ್ತಕ್ಕಂಥ ವಿಷಯುಕ್ತ ಹೊಗೆಯನ್ನ ನಿಯಂತ್ರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿದ್ದಂತ ವಿಜಯಪುರ ಈಗ ಉಸಿರಾಡೋದಕ್ಕೂ ಕೂಡ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಳಿಯೆಲ್ಲ ವಿಷಪೂರಿತವಾಗಿರುವಂತದ್ದು, ಘನತ್ಯಾಜ್ಯ ವಸ್ತುಗಳು, ಪ್ಲಾಸ್ಟಿಕ್ ಬೆಂಕಿಯಿಂದ ವಿಷಪೂರಿತ ಹೊಗೆ ಬರ್ತಾ ಇದೆ. ತಕ್ಷಣವೇ ಅಧಿಕಾರಿಗಳು ಇದರ ವಿರುದ್ಧ ಎಚ್ಚೆತ್ತುಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವೇ ನೋಡಿ. ಇತ್ತೀಚೆಗೆ ವಿಜಯಪುರ ನಗರ ಶುದ್ಧ ಗಾಳಿಗೆ ಹೆಸರುವಾಸಿಯಾಗಿತ್ತು. ಈಗ ಒಂದು ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಕಲುಷಿತ ಗಾಳಿಯನ್ನ ನಗರದೆಲ್ಲೆಡೆ ಬರ್ತಾ ಇದೆ. ತಾವಿಲ್ಲಿ ನೋಡಬಹುದು, ಇದು ವಿಜಯಪುರ ಮಹಾನಗರ ಪಾಲಿಕೆಯ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ. ಇಡೀ ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಸವನ್ನ ಇಲ್ಲಿಯೇ ಸಂಗ್ರಹಣೆ ಮಾಡಲಾಗುತ್ತೆ. ಏನು ಅಧಿಕಾರಿಗಳು ಸರಿಯಾಗಿ ಏನು ಮೇಂಟೆನೆನ್ಸ್ ಮಾಡದೆ ಕಾರಣದಿಂದಾಗಿ ಘನತ್ಯಾಜ್ಯ ಏನು ಕಸ ಏನಿದೆ ಇದಕ್ಕೆ ಒಂದು ಬೆಂಕಿ ಹಚ್ಚಿರೋ ಕಾರಣದಿಂದಾಗಿ ಇಡೀ ಒಂದು ವಾತಾವರಣವೇ ಒಂದು ಕಲುಷಿತವಾಗಿದೆ. ಪ್ರತಿ ಏನು ಅಕ್ಕಪಕ್ಕದ ಬಡಾವಣೆಗಳಲ್ಲಿ ಕೂಡ ಈ ಒಂದು ದಟ್ಟವಾದ ವಿಷಯುಕ್ತವಾದ ಹೊಗೆ ಆವರಿಸಿದೆ ಅಂತ ಹೇಳ್ಬೋದು. ಏನು ಇಲ್ಲಿ ದೆಹಲಿಗಿಂತಲೂ ಅಧಿಕ ಒಂದು ವಿಷಗಾಳಿ ಹರಡ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಸುಡ್ತಾ ಇರೋದು ಪ್ಲಾಸ್ಟಿಕ್ ಪದಾರ್ಥಗಳು. ಹೀಗೆ ಈ ಒಂದು ಹೊಗೆ ಜನರ ಒಂದು ಶ್ವಾಸಕೋಶಕ್ಕೆ ಹೋಗಿ ಸಾಕಷ್ಟು ತೊಂದರೆ ಆಗುವಂತ ಒಂದು ಸಂದರ್ಭ ಇದೆ. ಮಹಾನಗರ ಪಾಲಿಕೆ ಏನು ಅಧಿಕಾರಿಗಳು ಇದನ್ನ ಸಮರ್ಥವಾಗಿ ನಿಭಾಯಿಸದೇ ಇರೋದ್ರಿಂದ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ವಿಜಯಪುರದಲ್ಲಿ ಏನು ಇಂಡಿಯಾಗೆ ಹೋಗೋ ಹೆದ್ದಾರಿಯಲ್ಲಿ ಯಾವುದೇ ಒಂದು ಎದುರಿಗೆ ಬರ್ತಕ್ಕಂಥ ವಾಹನಗಳ ಕಾಣಿಸದೇ ಇರತಕ್ಕಂತ ಪರಿಸ್ಥಿತಿ ಇದೆ. ಇನ್ನಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಯಾದ ನಿರ್ವಹಣೆ ಮಾಡಿ ಏನು ಹರಡ್ತಕ್ಕಂಥ ವಿಷಯುಕ್ತ ಹೊಗೆಯನ್ನ ನಿಯಂತ್ರಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.